ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಸಾಹಿತ್ಯ ಸ್ಕೂಲಲ್ಲಿ ಆನ್ಯುವಲ್ ಡೇ ಅಂದರೆ ಸ್ಕೂಲ್ನಲ್ಲಿ ಸಂಭ್ರಮೋತ್ಸವ ಮಾಡ್ತಾ ಇದ್ದಾರೆ. ಇದು ಮಾರ್ಚ್ 7th ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸಾಹಿತ್ಯ ಸ್ಕೂಲಿಗೆ ಹೋಗಿದ್ವಿ ನಾವು. ಅಲ್ಲಿ ತಿಂಡಿ ಎಲ್ಲ ಅರೇಂಜ್ ಮಾಡಿದ್ರು. ನಾವು ಹೋಗಿದ್ದಾಗ ಈವ್ನಿಂಗು ನಾವು ಆಲ್ಮೋಸ್ಟ್ ಹೋಗಿದ್ದಾಗ ಒಂದು 5:30 ಆಗಿತ್ತು ಸ್ಕೂಲ್ ಹತ್ರ ಹೋಗಿದ್ದಾಗ. ಬಂದವ್ರಿಗೆಲ್ರಿಗೂ ಎಲ್ಲ ಪೇರೆಂಟ್ಸ್ಗಳಿಗೆಲ್ಲ ಬಂದಿದ್ದ ಮಕ್ಕಳಿಗೆ ಎಲ್ರಿಗೂ ಕೂಡ ತಿಂಡಿ ಅರೇಂಜ್ ಮಾಡಿದರು. ಎಲ್ಲರೂ ಕೂಡ ತಿಂಡಿ ತಿಂದು ನಾವು ಹೋಗಿ ಕ್ಯಾಂಪಸಲ್ಲಿ ಕೂತ್ಕೊಂಡ್ವಿ. ನಂತರ ಬೇಗನೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಎಲ್ಲರದ್ದು ಮಾತುಕತೆ ಎಲ್ಲ ಆಯಿತು. ಇವತ್ತು ಇಲ್ಲಿ ಬಂದು ಮೈಸೂರಿನವರು ಏನು ಮಾತು ಎಷ್ಟು ಫೇಮಸ್ ಅಂದರೆ ಗೊತ್ತಲ್ಲ ನಿಮಗೆ. ಲೆಕ್ಚರರ್ ಒಬ್ಬರು ಮೈಸೂರು ಶ್ರೀ ಕೃಷ್ಣಮೂರ್ತಿ ಸರ್ ಬಂದಿದ್ದರು. ಅವ್ರ ಕಡೆಯಿಂದ ಒಂದಷ್ಟು ಏನು ಮಾತುಕತೆಗಳಾಯಿತು. ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರ ಮಾತುಗಳು ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಅಂತ ಇತ್ತು. ತುಂಬಾ ಖುಷಿಯಾಯಿತು ನನಗೆ ಅವ್ರ ಮಾತನ್ನ ಕೇಳಿ. ನಂತರ ಅದಾದಮೇಲೆ ವೆಲ್ಕಮಿಂಗ್ ಇತ್ತು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ವೆಲ್ಕಮಿಂಗ್ ಎಲ್ಲ ಆದಮೇಲೆ ಕೃಷ್ಣಮೂರ್ತಿ ಸರ್ ಅವ್ರದ್ದು ಮಾತು ಎಲ್ಲ ಮುಗಿದ್ಮೇಲೆ UKG ಸ್ಟೂಡೆಂಟ್ಸ್ಗೆ ಏನು ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಗ್ರ್ಯಾಜುಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳದ್ದು ಗ್ರ್ಯಾಜುಯೇಷನ್ ಎಲ್ಲ ಆದಮೇಲೆ ಗ್ರ್ಯಾಜುಯೇಷನ್ ಸಾಂಗ್ಸ್ ಇತ್ತು, ವೆಲ್ಕಮ್ ಸಾಂಗ್ಸ್ ಇತ್ತು, ಟೀಚರ್ಸ್ಗೆಲ್ಲ ಥ್ಯಾಂಕ್ ಯು ಸಾಂಗ್ಸ್ ಇತ್ತು. ಅದೆಲ್ಲನೂ ಕೂಡ ಮುಗೀತು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಮಕ್ಕಳದ್ದು ಡ್ಯಾನ್ಸಿಂಗ್ ಪ್ರೋಗ್ರಾಮ್. ನಾನು ಇದನ್ನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಮಕ್ಕಳದ್ದು ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಎಲ್ಲ ಮಕ್ಕಳದ್ದು ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ರಾಜೇಶ್ ಕೃಷ್ಣನ್ ಸರ್ ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ದು. ಅದು ಇವತ್ತಲ್ಲ, ನಾಳೆ ಪ್ರೋಗ್ರಾಮ್ಗೆ. ಅಂದರೆ ನಾಳೆ ಪ್ರೋಗ್ರಾಮ್ನಲ್ಲಿ 1st ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಅವ್ರದ್ದು ಆನ್ಯುವಲ್ ಡೇ ಇದೆ. ಇವತ್ತು ಬಂದು ಅಲ್ಲಿ ಏಜ್ ಮಕ್ಕಳಿಗೆ ಮಾತ್ರ, ಅಂದರೆ ಪ್ರೀ ನರ್ಸರಿಯಿಂದ UKGವರೆಗೂ ಮಾತ್ರ ಮಾಡಿರೋವಂಥದ್ದು. ನನಗೆ ಮಕ್ಕಳು ಡ್ಯಾನ್ಸ್ ಎಲ್ಲ ತುಂಬಾ ಖುಷಿಯಾಯಿತು. ರಾಜೇಶ್ ಕೃಷ್ಣನ್ ಸರ್ನ ನೋಡೋ ಅಂಥ ಟೈಮಿಗೆ ನಾನು ಅಕ್ಕ ಮನೆಗೆ ಹೋಗ್ಬಿಟ್ಟಿದ್ದೆ. ಯಾರೋ ರಿಲೇಷನಲ್ಲಿ ಒಬ್ಬರು ತೀರ್ಕೊಂಡಿದ್ರು, ಅವ್ರು ನೋಡಬೇಕು ಅಂತ ಹೋಗಿ ನಾನು ಅಲ್ಲೇ ಅಕ್ಕ ಮನೆಯಲ್ಲಿ ಒಂದಿನ ಸ್ಟೇ ಮಾಡ್ಕೊಂಡಿದ್ದೆ. ಇಲ್ಲಿ ಮನೆ ಹತ್ರ ಇದ್ದಿದ್ದರೆ ಖಂಡಿತ ನಾನು ಅವ್ರ ಪ್ರೋಗ್ರಾಮ್ನ ಮಿಸ್ ಮಾಡ್ಕೊತಿರ್ಲಿಲ್ಲ. ಅವ್ರಿಗೆ ದೊಡ್ಡ ಫ್ಯಾನ್ ಕೂಡ. ಈ ಮಿಸ್ ಆಯ್ತಲ್ಲ, ಅದು ನನಗೆ ಬೇಜಾರಿದೆ. ಬಟ್ ಮಕ್ಕಳದ್ದು ಇದು ಡ್ಯಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿಯಾಯಿತು. ಅದನ್ನು ನಾನು ಚೆನ್ನಾಗಿ ಎಂಜಾಯ್ ಮಾಡಿದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಆಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನೆಕ್ಸ್ಟು ನಂದು ವೀಡಿಯೋಸು ಸದ್ಯದಲ್ಲೇ ಬರುತ್ತೆ, ನನ್ನ ಡೈಲಿ ವ್ಲಾಗ್ಸ್ಗಳು. ಪ್ಲೀಸು ವಾಚ್ ಮಾಡ್ತಾಯಿರಿ. ಯಾರು ಎಲ್ಲೂ ಹೋಗ್ಬಿಡಿ, ನನ್ನ ವೀಡಿಯೋಸ್ನ ನೋಡಿ ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡಿ. ನಾನೇನಾದರೂ ಸರಿ ಮಾಡ್ಕೋಬೇಕಾ ಅಥವಾ ಏನಾದರೂ ತಪ್ಪಿದರೆ ತಿದ್ಕೋಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ನನಗೆ ಮರಿಬೇಡಿ. ಅಥವಾ ನಿಮ್ಗೆ ಯಾವ ಥರದಾದರೂ ವೀಡಿಯೋಸ್ ಬೇಕು ಅಂತಂದರೆ ನೀವು ನನಗೆ ತಿಳಿಸ್ಕೊಟ್ರೆ ನಾನು ಆ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಆಗುತ್ತೆ ಅಂತೇಳಿ ನಾನು ಇಷ್ಟನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದು ಇವಾಗ ಡ್ಯಾನ್ಸ್ ಮಾಡ್ತಾ ಇರೋದು ಒಂದು ಸಾಹಿತ್ಯ ಇದ್ದಾನೆ. ಇದರಲ್ಲಿ ಬ್ಲೂ ಡ್ರೆಸ್ಸು ನೋಡಿ ಸೆಂಟ್ರಲ್ಲಿ ಕಾಣಿಸ್ತಿದ್ದಾನೆ. ಅವನಿಗೆ ಡ್ಯಾನ್ಸ್ ಮಾಡೋದಕ್ಕಿಂತ ಹಿಂದೆ ಸ್ಕ್ರೀನಲ್ಲಿ ಬರ್ತಿರೋ ಅಂಥ ಏನು ಲೈಟಿಂಗ್ಸ್ ಏನು ಬರ್ತಾಯಿದೆ ಡಿಸೈನ್ಸು, ಅದ್ರ ಮೇಲೆ ಕಣ್ಣಿದೆ ಅವನಿಗೆ. ಹೇಳ್ಕೊಟ್ಟಿರೋ ಡ್ಯಾನ್ಸ್ ಬಿಟ್ಟು ಬರೀ TV ಸ್ಕ್ರೀನ್ ನೋಡ್ತಾ ಇದ್ದ ಹಿಂದೆ. ಅದನ್ನು ನೋಡಿ ನಾವು ತುಂಬಾ ಖುಷಿ ಪಡ್ಕೊತಾ ಇದ್ವಿ. ಏನು ಈ ಹುಡುಗ ಡ್ಯಾನ್ಸ್ ಮಾಡೋದು ಬಿಟ್ಬಿಟ್ಟು ಹಿಂದೆ ಸ್ಕ್ರೀನ್ ನೋಡ್ತಾ ಇದೆ ಅಂತೇಳಿ. ಡ್ಯಾನ್ಸ್ ಮಾಡ್ಕೊಂಡೇ ಸ್ಕ್ರೀನ್ ನೋಡ್ತಾ ಇತ್ತು. ಡ್ಯಾನ್ಸ್ ಮಾಡೋ ಕಡೆ ಗಮನ ಜಾಸ್ತಿ ಇಲ್ಲವೇ ಇಲ್ಲ ಅವನಿಗೆ. ನೀವು ನೋಡ್ತಿರ್ಬೋದು, ಅಲ್ಲಿ ಸೆಂಟ್ರಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ, ಬರೀ ಹಿಂದೆ ಸ್ಕ್ರೀನ್ ನೋಡ್ಕೊಂಡು ಮಾಡ್ತಾ ಇದ್ದಾನೆ. ಇದಿಷ್ಟು ಸಾಹಿತ್ಯ ಸ್ಕೂಲ್ನಲ್ಲಿ ಸಂಭ್ರಮೋತ್ಸವದ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಅದಕ್ಕೂ ಒಂದು ಲೈಕ್ ಮಾಡಿ. ಸ್ಕೂಲ್ನಲ್ಲಿ ಮಕ್ಕಳಿಗೆ ಟೀಚರ್ಸು ಎಷ್ಟೆಲ್ಲ ಪ್ರಿಪೇರ್ ಮಾಡಿರ್ತಾರೆ, ಎಷ್ಟು ದಿನದಿಂದ ಅವರಿಗೆ ಕಲಿಸ್ಕೊಟ್ಟಿರ್ತಾರಲ್ಲ, ಅವರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು, ಹ್ಯಾಟ್ಸಪ್ ಹೇಳಬೇಕು. ಇಷ್ಟು ಪುಟ್ಟ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಕಲಿಸ್ಕೊಟ್ಟಿರ್ತಾರೆ ಅಂತ. ಓಕೆ, ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಇದು ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡಿ. ನಾನು ಇಲ್ಲಿಗೆ ನನ್ನ ಮಾತನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಟಿನ್ಯೂ ಮಾಡಿ. ವಿಡಿಯೋ ಮುಗಿದ್ಮೇಲೆ ನೀವು ಕಮೆಂಟ್ ಹಾಕೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು ಆಲ್. ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ, ಒಂದು ವ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ, ಬಾಯ್ ಬಾಯ್.